ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಹನುಮಂತನಿಂದ ನಿಕುಂಭನ ಸಂಹಾರ ಎಂಬ 77ನೆಯ ಸರ್ಗಕ್ಕೆ ಸ್ವಾಗತ. ನಿಕುಂಭೋ ಭ್ರಾತರಂ ದೃಷ್ಟ್ವಾ ಸುಗ್ರೀವೇಣ ನಿಪಾತಿತಂ ಪ್ರದಹನ್ ನಿವಕೋಪೇನ ವಾನರೇಂದ್ರ ಮುದೈಕ್ಷತ. ಸುಗ್ರೀವನಿಂದ ತನ್ನ ಅಣ್ಣನು ಮರಣ ಹೊಂದಿದುದನ್ನು ನೋಡಿ ನಿಕುಂಭನು ಕೋಪದಿಂದಲೇ ಸುಟ್ಟು ಬಿಡುವನೋ ಎಂಬಂತೆ ವಾನರೇಂದ್ರನಾದ ಸುಗ್ರೀವನನ್ನು ನೋಡಿದನು. ಅನಂತರ ಅವನು ಮಹೇಂದ್ರ ಪರ್ವತದ ಶಿಖರದಂತಿದ್ದ ಅತಿ ಭಯಂಕರವಾಗಿದ್ದ ಪರಿಘಾಯುಧವನ್ನು ಕೈಗೆತ್ತಿಕೊಂಡನು. ಆ ಪರಿಘವು ಪುಷ್ಪಮಾಲೆಗಳಿಂದ ಸಮಲಂಕೃತವಾಗಿದ್ದಿತು. 5 ಅಂಗುಲಗಳಿಗೆ ಒಂದರಂತೆ ಲೋಹದಿಂದ ಮಾಡಿದ ಬಳೆಗಳು ಆ ಪರಿಘದಲ್ಲಿದ್ದವು. ಅದು ಚಿನ್ನದ ತಗಡಿನಿಂದಲೂ ಆಚ್ಛಾದಿತವಾಗಿದ್ದಿತು. ವಜ್ರಗಳಿಂದಲೂ ಹವಳಗಳಿಂದಲೂ ಸಮಲಂಕೃತವಾಗಿದ್ದಿತು. ರಾಕ್ಷಸರ ಭಯವನ್ನು ನಿವಾರಿಸಲು ಸಮರ್ಥವಾಗಿದ್ದ ಆ ಪರಿಘವು ಯಮದಂಡದಂತೆಯೇ ಇದ್ದು ಭಯಂಕರವಾಗಿದ್ದಿತು. ಮಹಾ ತೇಜಸ್ವಿಯಾದ ಭಯಂಕರ ಪರಾಕ್ರಮಿಯಾದ ನಿಕುಂಭನು ಇಂದ್ರಧ್ವಜದಂತೆಯೇ ಅತ್ಯಂತ ಪ್ರಕಾಶಮಾನವಾಗಿದ್ದ ಆ ಪರಿಘವನ್ನು ದೃಢವಾಗಿ ಹಿಡಿದುಕೊಂಡು ಬಾಯನ್ನು ಅಗಲವಾಗಿ ತೆರೆದು ಗಟ್ಟಿಯಾಗಿ ಗರ್ಜಿಸಿದನು. ನಿಕುಂಭನ ವಕ್ಷಸ್ಥಳದಲ್ಲಿ ಚಿನ್ನದ ಪದಕವೆದ್ದಿತು. ಭುಜಗಳಲ್ಲಿ ಅಂಗದಗಳಿದ್ದವು. ಚಿತ್ರಿತವಾದ ಕುಂಡಲಗಳನ್ನು ಧರಿಸಿ ವಿಚಿತ್ರವಾದ ಮಾಲೆಯಿಂದ ಅವನು ಸಮಲಂಕೃತನಾಗಿದ್ದನು. ಮಿಂಚಿನಿಂದಲೂ ಗುಡುಗಿನ ಶಬ್ದದಿಂದಲೂ ಕೂಡಿದ ಮೇಘವು ಕಾಮನ ಬಿಲ್ಲಿನಿಂದಲೂ ಕೂಡಿ ವಿಶೇಷವಾಗಿ ಪ್ರಕಾಶಿಸುವಂತೆ ಆಭರಣಗಳಿಂದ ಸಮಲಂಕೃತನಾಗಿದ್ದ ನಿಕುಂಭನು ಪರಿಘಾಯುಧವನ್ನು ಹಿಡಿದು ಶೋಭಾಯಮಾನವಾಗಿ ಕಾಣುತ್ತಿದ್ದನು. ಪರಿಘಾಗ್ರೇಣ ಪುಸ್ಫೋಟ ವಾತಗ್ರಂಥಿರ್ ಮಹಾತ್ಮನಃ ಪ್ರಜ್ವಾಲ ಸಘೋಷಶ್ಚ ವಿಧೂಮ ಇವ ಪಾವಕಃ. ಮಹಾಕಾಯನಾದ ಕುಂಭನ ಪರಿಘಾಯುಧದ ಅಗ್ರಭಾಗದಿಂದ ವಾತಗ್ರಂಥಿಯು ಅಂದರೆ ಆವಹವೇ ಮೊದಲಾದ 7 ವಾಯುಗಳ ಸಂಧಿಬಂಧವು ಒಡೆದು ಹೋಯಿತು. ಹೊಗೆಯಿಲ್ಲದ ಅಗ್ನಿಯಂತೆ ಆ ಪರಿಘಾಯುಧವು ಮಹಾಶಬ್ದದೊಡನೆ ಪ್ರಜ್ವಲಿಸುತ್ತಿತ್ತು. ಅದು ಅಷ್ಟು ಎತ್ತರವಾಗಿದ್ದುದರಿಂದಲೇ ಅಲ್ಲಾಡುತ್ತಿದ್ದಾಗ ಕುಬೇರನ ಅಲಕಾಪುರಿ, ಗಂಧರ್ವರ ಶ್ರೇಷ್ಠವಾದ ಭವನಗಳು, ನಕ್ಷತ್ರ ಗ್ರಹತಾರೆಗಳು, ಚಂದ್ರ ಇವುಗಳಿಂದ ಕೂಡಿದ ಆಕಾಶಮಂಡಲವು ನಡುಗುತ್ತಿರುವಂತೆ ಕಾಣುತ್ತಿದ್ದಿತು. ನಿಕುಂಭನು ಪರಿಘವನ್ನೇ ಆಭರಣವನ್ನಾಗಿ ಹೊಂದಿದ್ದು ಮಹಾಪ್ರಭೆಯುಳ್ಳವನಾಗಿದ್ದನು. ಶತ್ರುಗಳಿಗೆ ಎದುರಿಸಲು ಅಸಾಧ್ಯನಾಗಿದ್ದನು. ಕ್ರೋಧವನ್ನೇ ಕಟ್ಟಿಗೆಯನ್ನಾಗಿ ಹೊಂದಿದ್ದ ನಿಕುಂಭಾಗ್ನಿಯು ಪ್ರಳಯ ಕಾಲದ ಅಗ್ನಿಯಂತೆಯೇ ಪ್ರಜ್ವಲಿಸುತ್ತಿದ್ದಿತು. ಆ ಸಮಯದಲ್ಲಿ ನಿಕುಂಭನ ಭಯದಿಂದಾಗಿ ವಾನರರಾಗಲಿ ರಾಕ್ಷಸರಾಗಲಿ ಅಲ್ಲಾಡುತ್ತಲೂ ಇರಲಿಲ್ಲ. ಆದರೆ ಹನುಮಂತನೊಬ್ಬನು ಮಾತ್ರ ತನ್ನ ವಿಶಾಲವಾದ ವಕ್ಷಸ್ಥಳವನ್ನು ಮುಂದೆ ಮಾಡಿಕೊಂಡು ನಿಕುಂಭನಿಗೆ ಎದುರಾಗಿ ನಿಂತನು. ಪರಿಘಾಯುಧಕ್ಕೆ ಸಮಾನವಾದ ತೋಳುಗಳನ್ನು ಹೊಂದಿದ್ದ ಬಲಿಷ್ಠನಾದ ನಿಕುಂಭನು ಸೂರ್ಯನ ಪ್ರಭೆಯಂತೆ ಉಜ್ವಲವಾದ ಪ್ರಭೆಯಿಂದ ಪರಿಶೋಭಿಸುತ್ತಿದ್ದ ಪರಿಘಾಯುಧವನ್ನು ಮಹಾಬಲಿಷ್ಠನಾದ ಹನುಮಂತನ ವಕ್ಷಸ್ಥಳದಲ್ಲಿ ಪ್ರಹರಿಸಿದನು. ವಿಶಾಲವಾಗಿಯೂ ಸುದೃಢವಾಗಿಯೂ ಇದ್ದ ಹನುಮಂತನ ವಕ್ಷಸ್ಥಳದಲ್ಲಿ ಬಿದ್ದ ಆ ಮಹಾಪರಿಘವು ನುಚ್ಚು ನೂರಾಗಿ ಆಕಾಶದಿಂದ ಬೀಳುವ 100 ಉಲ್ಕೆಗಳಂತೆ ಎಲ್ಲ ಕಡೆಗಳಲ್ಲಿಯೂ ಬಿದ್ದಿತು. ಭೂಕಂಪವಾದರೂ ಪರ್ವತವು ಚಲಿಸದಂತೆ ಅಂತಹ ಮಹಾಪ್ರಹಾರದಿಂದಲೂ ಹನುಮಂತನು ವಿಚಲಿತನಾಗಲಿಲ್ಲ. ಹೀಗೆ ಮಹಾಬಲನಾದ ಮಾರುತಿಯು ಪರಿಘಾಯುಧದಿಂದ ಪ್ರಹರಿಸಲ್ಪಟ್ಟ ನಂತರ ಬಲಪೂರ್ವಕವಾಗಿ ಮುಷ್ಟಿಯನ್ನು ತಿರುಗಿಸತೊಡಗಿದನು. ವಾಯುವಿನಂತೆ ಪರಾಕ್ರಮಶಾಲಿಯಾದ ವೀರ್ಯವಂತನಾದ ಮಹಾ ತೇಜಸ್ವಿಯಾದ ವೇಗವಂತನಾದ ಹನುಮಂತನು ನಿಕುಂಭನ ವಕ್ಷಸ್ಥಳದಲ್ಲಿ ವೇಗವಾಗಿ ಮುಷ್ಟಿಯಿಂದ ಪ್ರಹರಿಸಿದನು. ಮೇಘದಲ್ಲಿ ಮಿಂಚು ಮೂಡಿಬರುವಂತೆ ಹನುಮಂತನ ಮುಷ್ಟಿ ಪ್ರಹಾರದಿಂದ ನಿಕುಂಭನ ಕವಚವು ಛಿನ್ನ ಭಿನ್ನವಾಗಿ ವಕ್ಷಸ್ಥಳದಿಂದ ರಕ್ತವು ಸೋರತೊಡಗಿತು. ಹನುಮಂತನ ಮುಷ್ಟಿ ಪ್ರಹಾರದಿಂದ ನಿಕುಂಭನು ತತ್ತರಿಸಿದನು. ಆದರೂ ಸ್ವಲ್ಪ ಹೊತ್ತಿನಲ್ಲಿಯೇ ಚೇತರಿಸಿಕೊಂಡು ಹನುಮಂತನನ್ನು ಹಿಡಿದುಕೊಂಡನು. ಮಹಾಬಲಿಷ್ಠನಾದ ಹನುಮಂತನನ್ನು ನಿಕುಂಭನು ಹಿಡಿದುದನ್ನು ಕಂಡೊಡನೆಯೇ ಲಂಕಾವಾಸಿಗಳಾದ ರಾಕ್ಷಸರು ಭಯಂಕರವಾಗಿ ಗರ್ಜಿಸಿದರು. ಹೀಗೆ ರಾಕ್ಷಸರು ಹನುಮಂತನನ್ನು ಹಿಡಿದೆತ್ತಿಕೊಂಡು ಹೋಗುತ್ತಿದ್ದರು. ಹನುಮಂತನು ವಜ್ರಾಯುಧ ಸದೃಶವಾದ ತನ್ನ ಮುಷ್ಟಿಯಿಂದ ನಿಕುಂಭನನ್ನು ಪ್ರಹರಿಸುತ್ತಿದ್ದನು. ಅನಂತರ ಮಾರುತಿಯು ನಿಕುಂಭನ ಬಾಹುಬಂಧನದಿಂದ ಬಿಡಿಸಿಕೊಂಡು ರಣರಂಗದಲ್ಲಿ ನಿಂತನು. ಮರುಕ್ಷಣದಲ್ಲಿಯೇ ನಿಕುಂಭನನ್ನು ಜಜ್ಜಿ ಹಾಕಿದನು. ಹನುಮಂತನು ಮಹಾಪ್ರಯಾಸದಿಂದ ರಾಕ್ಷಸನನ್ನು ಕೆಳಕ್ಕೆ ಕೆಡವಿ ತುಳಿದು ಹೊಸಕ್ಕೆ ಹಾಕಿದನು. ಮತ್ತೊಮ್ಮೆ ಮೇಲಕ್ಕೆ ಹಾರಿ ನಿಕುಂಭನ ಮಹಾಕಾಯದ ಮೇಲೆ ಬಿದ್ದು 2 ಕೈಗಳಿಂದಲೂ ಅವನ ತಲೆಯನ್ನು ಗಟ್ಟಿಯಾಗಿ ಹಿಡಿದು ಆರ್ತನಾದ ಮಾಡುತ್ತಿದ್ದ ರಾಕ್ಷಸನ ಆ ತಲೆಯನ್ನು ದೇಹದಿಂದ ಹೊರತೆಗೆದನು. ಹೀಗೆ ಬಹಳವಾಗಿ ಗರ್ಜಿಸುತ್ತಿದ್ದ ನಿಕುಂಭನನ್ನು ಹನುಮಂತನು ಸಂಹರಿಸಿದ ನಂತರ
ಅತ್ಯಂತ ಕುಪಿತನಾಗಿದ್ದ ದಶರಥನ ಮಗನಾದ ಶ್ರೀರಾಮನಿಗೂ ರಾಕ್ಷಸೇಂದ್ರನಾದ ರಾವಣನ ಮಕ್ಕಳಿಗೂ ಭಯಂಕರವಾದ ಯುದ್ಧವು ಪ್ರಾರಂಭವಾಯಿತು. ನಿಕುಂಬನು ಹತನಾಗಲು ಎಲ್ಲ ವಾನರ ನಾಯಕರು ಹರ್ಷದಿಂದ ಗರ್ಜನೆ ಮಾಡಿದರು. ಎಲ್ಲ ದಿಕ್ಕುಗಳಲ್ಲಿಯೂ ಕೋಲಾಹಲ ಧ್ವನಿಯು ಕೇಳಿಬರುತ್ತಿದ್ದಿತು. ಭೂಮಿಯೇ ನಡುಗುತ್ತಿರುವುದೋ ಎಂಬಂತೆಯೋ, ಆಕಾಶವೇ ಕಳಚಿ ಬೀಳುತ್ತಿರುವುದೋ ಎಂಬಂತೆಯೋ ಕಾಣುತ್ತಿದ್ದಿತು. ನಿಕುಂಭನ ಅವಸಾನದಿಂದಾಗಿ ರಾಕ್ಷಸರ ಮನಸ್ಸು ಭಯಗ್ರಸ್ತವಾಯಿತು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ 77ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.